ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಐ ಹೋಪ್ ಯು ಆರ್ ಗ್ರೇಟ್. ಈ ವಿಡಿಯೋದಲ್ಲಿ ನಾವು ಶೀರ್ಷಾಸನವನ್ನು ಹೇಗೆ ಮಾಡಬೇಕು ಮತ್ತು ಅದರ ಸ್ಟೆಪ್ ಬೈ ಸ್ಟೆಪ್ಸ್ ಆಸನಗಳು ಯಾವ್ಯಾವುದು ಅಂತಂದು ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬ ವಿಶೇಷವಾಗಿರುತ್ತೆ ಮತ್ತು ಇದರ ಕೊನೆಯಲ್ಲಿ ನಾನು ಒಂದು ಚಾಲೆಂಜ್ ಕೊಡ್ತೀನಿ. ಏನಪ್ಪ ಅಂದರೆ ಆ ಚಾಲೆಂಜ್, ನೀವು ಶೀರ್ಷಾಸನದಲ್ಲಿ ಎಷ್ಟು ಹೊತ್ತು ನಿಂತ್ಕೋಬೋದು ಮತ್ತು ನಾನು ಎಷ್ಟು ಹೊತ್ತು ನಿಂತ್ಕೊಂಡು ಅನ್ನೋದು ಈ ವಿಡಿಯೋದ ಚಾಲೆಂಜ್ ಮತ್ತು ಆ ಒಂದು ಆಸನದ ಸ್ಟೆಪ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೇದಾಗಿ ಶೀರ್ಷಾಸನವನ್ನು ನಾವು ತುಂಬ ಕಷ್ಟಕರವಾದ ಆಸನ ಅಂತಂದು ಆಸನಗಳಲ್ಲಿ ಕಷ್ಟಕರವಾದಂತಹ ಆಸನ ಅಂತಂದು ಹೇಳಿ ಕರಿತೀವಿ. ಇದನ್ನು ಮಾಡೋಕ್ಕೆ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಳಿವೆ. ಅದನ್ನು ಫಾಲೋ ಮಾಡಿದರೆ ನಾವು ಈಸಿಯಾಗಿ ಈ ಒಂದು ಆಸನವನ್ನು ಕಲಿಬೋದು. ಅದಕ್ಕಿಂತ ಮೊದಲಿಗೆ ನಿಮ್ಮ ಶೋಲ್ಡರ್ಸ್ ಮತ್ತು ಕೈಗಳಲ್ಲಿ ಬಲವಾದ ಶಕ್ತಿ ಇದ್ದರೆ ಮಾತ್ರ ಈ ಒಂದು ಆಸನವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಬನ್ನಿ. ಮೊದಲನೇದಾಗಿ ನೀವು ಯಾವುದೇ ಆಸನವನ್ನು ಮಾಡ್ತೀರಂದ್ರೂ ಸ್ವಲ್ಪ ಬ್ರೀದನ್ನು ತಗೊಳ್ಳಿ. ಜಸ್ಟ್ ಟೇಕ್ ಡೀಪ್ ಬ್ರೀತ್. ನಿಮ್ಮ ಎರಡೂ ಕೈಗಳನ್ನು ಭಾಗವನ್ನು ನೆಲಕ್ಕೆ ಇಟ್ಕೋಬೇಕು ಮತ್ತು ಕೈಗಳನ್ನು ಹೀಗೆ ಇಟ್ಕೊಂಡು ಮಾಡೋದ್ರಿಂದ ಈ ಆಸನವನ್ನು ನೀವು ಸುಲಭವಾಗಿ ರೀಚ್ ಆಗ್ಬೋದು. ಬನ್ನಿ. ಮೆಲ್ಲಗೆ ಕಾಲನ್ನು ಮೇಲೆಗೆ ಎತ್ತುವುದರಿಂದ ಈ ಆಸನವನ್ನು ರೀಚ್ ಆಗ್ಬೋದು. ಈ ವಿಡಿಯೋದಲ್ಲಿ ಏನು ಒಂದು ಚಾಲೆಂಜ್ ಅಂದರೆ, ನೀವು ಸಾಧ್ಯ ಆದರೆ ಈ ಆಸನವನ್ನು ಪ್ರಾಕ್ಟೀಸ್ ಮಾಡಿ ಮತ್ತು ಈ ಆಸನದಲ್ಲಿ ಎಷ್ಟೊತ್ತು ನೀವು ಇರ್ತೀರಾ ಅಂಥದ್ದನ್ನು ಚೆಕ್ ಮಾಡ್ಕೊಳ್ಳಿ. ಲೆಟ್ಸ್ ಸಿ ನಾನು ಎಷ್ಟೊತ್ತು ಇರ್ತೀನಿ ಅಂತಂದು. ಸಾಮಾನ್ಯವಾಗಿ ಶೀರ್ಷಾಸನವನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅದನ್ನು ಪ್ರಾರಂಭದಲ್ಲಿ ಈಸಿಯಾಗಿ ಕಾಣುತ್ತೆ. ಆದರೆ ಅದನ್ನೇ ಅರೌಂಡ್ 2-3 ನಿಮಿಷಗಳ ನಂತರ ನಿಮ್ಮ ಭುಜಗಳಲ್ಲಿ ಭಾಳ ನೋವು ಕಾಣಿಸ್ಕೊಳುತ್ತೆ ಮತ್ತು ನಿಮ್ಮ ತೋಳುಗಳಲ್ಲಿ ಭಾಳ ನೋವು ಕಾಣಿಸ್ಕೊಳುತ್ತೆ. ನಿಮ್ಮ ಎದೆ ಭಾಗದಲ್ಲಿ ನೋವು ಕಾಣಿಸ್ಕೊಳುತ್ತೆ. ಇದರಿಂದ ಹೊರ ಬರಬೇಕಂದ್ರೆ ಒಂದೇ ಉಪಾಯ ಇರೋದು. ಏನಪ್ಪ ಅಂದರೆ, ನಿಮ್ಮ ಕಣ್ಣುಗಳನ್ನು ಮುಚ್ಚೋದು. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕಾನ್ಸಂಟ್ರೇಟ್ ಮಾಡಬೇಕಷ್ಟೆ. ಯಾವುದರ ಕಡೆ ಅಂದರೆ ಇನ್ಫಿನಿಟಿ. ಅಂದರೆ ನಿಮ್ಮ ನೋವಿಂದ ಹೊರಬರಬೇಕಾದ್ರೆ ನಿಮ್ಮ ಭುಜಗಳ ನೋವನ್ನು ನೀವು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಬಾರ್ದು. ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಅದು ಇನ್ನೂ ಹೆಚ್ಚಾಗುತ್ತೆ. ಹಾಗಾಗಿ ಆ ನೋವಿನಿಂದ ಹೊರಗಡೆ ಬರಬೇಕಂದ್ರೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಧ್ಯಾನದ ಸ್ಥಿತಿಗೆ ಹೋಗಬೇಕು. ಹಾಗಾದರೆ ಮಾತ್ರ ಈ ಒಂದು ಆಸನದಲ್ಲಿ ನೀವು ಬಹಳಷ್ಟು ಮುಂದುವರಿಯಬಹುದು. ಮತ್ತು ಇನ್ನೊಂದು ಉಪಾಯ ಏನಂದರೆ, ಅಲ್ಲಿ ನೀವು ಕಾಲನ್ನು ನೋಡ್ತಾ ಇರ್ಬೋದು. ನಿಮ್ಮ ಎರಡೂ ಪಾದಗಳು ನೇರವಾಗಿರಬೇಕು, ಆಕಾಶಕ್ಕೆ ನೇರವಾಗಿರಬೇಕು. ಬೆರಳುಗಳನ್ನು 180 ಡಿಗ್ರಿಯಲ್ಲಿ ಮಾಡಿರಬೇಕು ಮತ್ತು ಅವೆರಡು ಟಚ್ ಆಗಿರಬೇಕು. ಕಾಲನ್ನು ಯಾವುದೇ ಕಾರಣಕ್ಕೂ ಬೆಂಡ್ ಮಾಡಬಾರ್ದು. 180 ಡಿಗ್ರಿಯಲ್ಲೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈ ಒಂದು ಆಸನವನ್ನು ನೀವು ಒಂದು ಉತ್ತಮವಾದ ಎನ್ವಿರಾನ್ಮೆಂಟಲ್ಲಿ ಮಾಡಿದರೆ ಉತ್ತಮವಾದಂಥ ಔಟ್ಪುಟ್ಟನ್ನು ಈ ಒಂದು ಆಸನದಿಂದ ನೀವು ಪಡ್ಕೋಬೋದು. ನೀವಲ್ಲಿ ನೋಡ್ತಾ ಇರ್ಬೋದು, ಸುತ್ತಲೂ ಉತ್ತಮವಾದ ಪರಿಸರ, ಉತ್ತಮವಾದ ಗಾಳಿ, ಮರ, ಗಿಡ
ಬೆಳಿಗ್ಗೆಯ ಸಮಯದಲ್ಲಿ ಈ ಒಂದು ಆಸನವನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಬೆಳವಣಿಗೆಯನ್ನು ಕಾಣ್ಬೋದು. ಇನ್ನೂ ಒಂದು ಮೇನ್ ಇನ್ಸ್ಟ್ರಕ್ಷನ್ಸ್ ಏನಪ್ಪ ಅಂದರೆ, ನಿಮ್ಮ ಭುಜಗಳಲ್ಲಿ ಮತ್ತು ಚೆಸ್ಟ್ ಭಾಗದಲ್ಲಿ ಯಾವುದೇ ತರಹದ ನೋವಿದ್ದರೆ ಈ ಆಸನವನ್ನು ಯಾವುದೇ ಕಾರಣಕ್ಕೂ ಪ್ರಾಕ್ಟೀಸ್ ಮಾಡಬೇಡಿ. ಅದು ಇನ್ನಷ್ಟು ನೋವಿಗೆ ಕಾರಣ ಆಗುತ್ತೆ. ಬೆಳಗಿನ ಜಾವ ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬಾ ಉಪಯೋಗಗಳಿವೆ. ಸಾಮಾನ್ಯವಾಗಿ 1-2 ಉಪಯೋಗಗಳಂತಂದಲ್ಲ, ನಿಮ್ಮ ಇಡೀ ಟೋಟಲ್ ಬಾಡಿಯನ್ನು ಒಂದು ಫೋಕಸಿವ್ ಆಗಿ ತೊಗೊಂಡು ಬರುತ್ತೆ ಈ ಒಂದು ಆಸನ. ಇದಾಗಲೇ 6 ನಿಮಿಷಗಳ ಕಾಲ ನಾನು ಈ ಒಂದು ಆಸನದಲ್ಲಿ ಮುಂದುವರಿತಿದ್ದೇನೆ. ವರ್ಲ್ಡ್ ರೆಕಾರ್ಡ್ ಅನ್ನೋದು ಈ ಆಸನದಲ್ಲಿ ಇರೋದು 12 ನಿಮಿಷ. ನಾನು ಈ ಒಂದು ವಿಡಿಯೋದಲ್ಲಿ ಅರೌಂಡ್ 7 ನಿಮಿಷಗಳ ಕಾಲ ಈ ಒಂದು ಆಸನದಲ್ಲಿದ್ದೇನೆ. ಮುಂದಿನ ವಿಡಿಯೋಗಳಲ್ಲಿ ಅಥವಾ ಮುಂದಿನ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಈ ಒಂದು ಆಸನ ಸಾಧ್ಯ ಆದರೆ ನಾನು ಈಗ 7 ನಿಮಿಷ ಆಗಿದೆ, ಅರೌಂಡ್ ಐ ವಿಲ್ ಟ್ರೈ 11 ಮಿನಿಟ್ಸ್. ಥ್ಯಾಂಕ್ ಯು. ಸಾಮಾನ್ಯವಾಗಿ ಈ ಒಂದು ಆಸನವನ್ನು ಯೋಗ ಗುರುಗಳ ಇನ್ಸ್ಟ್ರಕ್ಷನ್ಸ್ ಅಂಡರೇ ಮಾಡಿ ನನ್ನ ಕೈಯಲ್ಲಿ ಇಷ್ಟು ಸಾಧ್ಯ ಅಂದರೆ ಅರೌಂಡ್ 3 to 4 ಮಿನಿಟ್ಸ್ ನಾನು ಈ ಆಸನದಲ್ಲಿ ಇರೋದನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ. ಯಾವುದೇ ಆಸನವನ್ನಾದರೂ ಒಂದು ಆ ಆಸನದಲ್ಲಿ ಸಾಧನೆ ಮಾಡಬೇಕಂದ್ರೆ ಆ ಆಸನದಲ್ಲಿ ನೀವು ಎಷ್ಟೊತ್ತು ಇರ್ತೀರಾ ಅಂತಂದು ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ನೂ ಒಂದು ಸಾಮಾನ್ಯವಾಗಿ ನಮಗೆ ಗೊತ್ತಿರಬೇಕಾದ ವಿಷಯ ಏನಪ್ಪ ಅಂದರೆ, ಈ ಅಘೋರಿಗಳು ಅಂತ ನೀವು ಕೇಳಿರ್ಬೋದು. ಈ ಅಘೋರಿಗಳು ಏನು ಮಾಡ್ತಾರೆ ಅಂದರೆ, ಒಂದೇ ಆಸನದಲ್ಲಿ ತಮ್ಮ ಇಡೀ ಜೀವನವನ್ನು ಕಳೀತಾ ಇರ್ತಾರೆ. ನಮ್ಮ ಕೈಲಿ ಕೇವಲ ಒಂದು ಆಸನವನ್ನು ಮಾಡೋದಾಗೋದಿಲ್ಲ, ಆದರೆ ಅವರು ಒಂದೇ ಆಸನವನ್ನು ತಮ್ಮ ಇಡೀ ಜೀವಮಾನದಲ್ಲಿ ಕಳೀತಾರೆ.